ಇವತ್ತೇನಪ್ಪ ಅಂದ್ರೆ NMMS ಎಕ್ಸಾಮ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತಾ ಹೋಗ್ತಾನೆ. ನೋಡ್ರಿ 2026 ನೋಡ್ರಿ 2026 ಏನು ಮಾಡಪ್ಪ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ನೋಡ್ರಿ ಕರ್ನಾಟಕ ಸರ್ಕಾರ ಏನು ಮಾಡಿತಪ್ಪ ಅಂದ್ರೆ NMMS ಎಕ್ಸಾಮ್ 2026 ಅಪ್ಲಿಕೇಶನ್ ಕರೆದೊಯ್ತು. ಹೌದಾ? ಏನಪ್ಪ ಅಂದ್ರೆ ಜೂನ್ 1ರಿಂದ ಆಗಸ್ಟ್ 31ರವರೆಗೆ ಏನಾಯ್ತಪ್ಪ ಅಂದ್ರೆ NMMS ಎಕ್ಸಾಮ್ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕು ಅಪ್ಲಿಕೇಶನ್ ಹಾಕಬೇಕು. ಈ ಅಪ್ಲಿಕೇಶನ್ ಹಾಕಿದ ನಂತರ ಏನಾಗುತ್ತಾ ಎಲ್ಲ ವರ್ಕೇಶನ್ ಆಗುತ್ತಾ ನಿಮ್ಮ ಶಾಲಾ ಸರ್ ಶಿಕ್ಷಕರು ಏನು ಮಾಡ್ತಾರೆ ಈ ಅಪ್ಲಿಕೇಶನ್ ಅನ್ನ ಸಂಪೂರ್ಣವಾಗಿ ಹಾಕ್ತಾರೆ. ನಂತರವಾಗಿ ಅಪ್ಲಿಕೇಶನ್ ಹಾಕಿದ ನಂತರ ಮುಂದೆ ನವೆಂಬರ್ ಅಥವಾ ಡಿಸೆಂಬರ್ ನಂತರ ಸರ್ಕಾರ ಈ ಎಕ್ಸಾಮ್ ಅನ್ನ ನಡೆಸುತ್ತ. ಗೌರ್ಮೆಂಟ್ ಏನ್ ಮಾಡುತ್ತೆ ಹೇಳ್ರಿ ಈ ಎಕ್ಸಾಮ್ ಅನ್ನು ಏನ್ ಮಾಡ್ತಾ ನಡೆಸುತ್ತೆ. ನೋಡಿ ಈ ಎಕ್ಸಾಮ್ ನಡೆಸಿ ಈ ಎಕ್ಸಾಮ್ದಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾ ಪ್ರತಿ ತಿಂಗಳು 1,000 ರೂಪಾಯಿ ಮಾಡ್ತಾ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಹೋಗುತ್ತೆ. ಏನ್ ಮಾಡ್ತೀರಿ ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ ನಂತರ ಏನ್ ಮಾಡ್ತಾ ಪ್ರತಿ ತಿಂಗಳಿಗೆ ಏನ್ ಮಾಡ್ತಾ 1,000 ರೂಪಾಯಿ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಹೋಗುತ್ತೆ. ನೋಡಿ ಇಷ್ಟೆಲ್ಲ ವಿದ್ಯಾರ್ಥಿ ವೇತನ ನೀಡುವಂತ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡಿತಪ್ಪ ಅಂದ್ರೆ ಒಂದು ಎಕ್ಸಾಮ್ ಅನ್ನು ಇಡ್ತಾರೆ. ಏನಪ್ಪ ಎಕ್ಸಾಮ್ ಅಂದ್ರೆ ಈ NMMS ಎಕ್ಸಾಮ್ ಬಗ್ಗೆ 2 ಪೇಪರ್ ಒಳಗೊಂಡಿರ್ತಾವ. ಒಂದು ಮ್ಯಾಟ್ ಅಂತ ಬರುತ್ತೆ, ಇನ್ನೊಂದು ಸ್ಟ್ಯಾಟ್ ಅಂತ ಬರುತ್ತೆ. ಈ ಮ್ಯಾಟ್ 90 ಅಂಕಗಳು, ಸ್ಟ್ಯಾಟ್ ಇದು 90 ಟೋಟಲ್ ಎಷ್ಟಾಗ್ತಾವ 180 ಅಂಕಗಳಿಗೆ ಇಟ್ಟು ವಿದ್ಯಾರ್ಥಿಗಳನ್ನ ಏನು ಮಾಡುತ್ತಪ್ಪ ಅಂದ್ರೆ ನೋಡ್ರಿ ಈ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಆಧಾರದ ಮೇಲೆ ಏನು ಮಾಡುತ್ತಾ ಆಯ್ಕೆಯನ್ನ ಮಾಡಿ ಸರ್ಕಾರ ಅವರಿಗೆ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಹೋಗುತ್ತದೆ. ನಂತರವಾಗಿ ಇಷ್ಟೆಲ್ಲ ಮಾಹಿತಿ ಗೊತ್ತಾಯ್ತ್ರಿ. ನೋಡಿ ಈ ಎಕ್ಸಾಮ್ ನಲ್ಲಿ ಸ್ಟ್ಯಾಟ್ ಮತ್ತು ಮ್ಯಾಟ್ ಅಂದ್ರೆ ಏನು ಗೊತ್ತಾಗಬೇಕಲ್ಲ. ಈ ಮ್ಯಾಟ್ ಅಂದ್ರೆ ಮಾನಸಿಕ ಸಾಮರ್ಥ್ಯ ಅಂತ ಬರುತ್ತದೆ. ಯಾವುದು ಮಾನಸಿಕ ಸಾಮರ್ಥ್ಯ. ನೋಡ್ರಿ ಈ ಮಾನಸಿಕ ಸಾಮರ್ಥ್ಯ ಹೆಂಗಿರುತ್ತಪ್ಪ ಅಂದ್ರೆ ಅಪ್ ಟು ಈ PC ಆಗಿರಬಹುದು, SSC RRB ಎಕ್ಸಾಮ್ಗೆ ಒಳಗೊಂಡಂತವು ಪೇಪರ್ಸ್ ಏನಿರ್ತಾವ ಅದ್ರ ಬಗ್ಗೆ ಏನ್ ಮಾಡುತ್ತಾ ಈ ಮೆಂಟಲ್ ಎಬಿಲಿಟಿ ಇರುತ್ತೆ. ನಂತರ ಸ್ಟ್ಯಾಟ್ ಪೇಪರ್ ಏನಿರುತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ನೀವು 6ರಿಂದ 8ನೇ ತರಗತಿವರೆಗೆ ಓದಿರುವಂಥ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ. 6ರಿಂದ 8ನೇ ತರಗತಿ ಏನಪ್ಪ ಅಂದ್ರೆ ಸಮಾಜ ವಿಜ್ಞಾನವನ್ನು ಓದ್ತೀರಿ, ಸೋಷಿಯಲ್ ಸೈನ್ಸ್ ಅಥವಾ ಮ್ಯಾಥಮೆಟಿಕ್ಸ್. ಸೈನ್ಸ್ ಅಂದರೆ ವಿಜ್ಞಾನ ಆಗುತ್ತೆ, ಮ್ಯಾಥಮೆಟಿಕ್ಸ್ ಅಂದರೆ ಗಣಿತದ ಬಗ್ಗೆ ಓದಿದಂಥ ಎಲ್ಲವೂ ಕೂಡಿ ಈ 90 ಅಂಕಗಳಿಗೆ ಏನಾಗುತ್ತೆ ಎಕ್ಸಾಮ್ ನಡೆಸ್ತಾರೆ. ಇವೆರಡು ಎಕ್ಸಾಮ್ನಲ್ಲಿ ಪಾಸ್ ಆದ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ 1,000 ರೂಪಾಯಿ ಶಿಸ್ತು ವೇತನವನ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಆನ್ಲೈನ್ ಲೈವ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡ್ರಿ ಆನ್ಲೈನ್ ಲೈವ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ಮಂಜು ಮೇಘಾನಿ ಅಂತ ಏನು ಮಾಡಿವಿ ಒಂದು ಚಾನಲ್ ಅನ್ನು ಮಾಡ್ತಾ ಹೋಗಿದ್ದೀವಿ. ನೋಡ್ರಿ ಮಂಜು ಮೇಘಾನಿ 1999 ಚಾನಲ್ ಯೂಟ್ಯೂಬ್ ಚಾನಲ್ ಮಾಡಿವಿ. ಈ ಚಾನಲ್ ಮುಖಾಂತರ ನಾವೇನು ಮಾಡ್ತೀವಿ ಆನ್ಲೈನ್ ಲೈವ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಯಾವಾಗಪ್ಪ ಅಂದ್ರೆ 15/8/2026 15/8 ಆಗಸ್ಟ್ ತಿಂಗಳ 15ನೇ ತಾರೀಕಿಗೆ ಏನು ಮಾಡ್ತಾ ಇದ್ದೀವಿ ಲೈವ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು.